ನೋಡಿ, ಇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನ ಮಾತಾಡ್ತಾ ಇರುವಂಥ ಜನರ ಮನಸ್ಸಿನ ಭಾವನೆ. ಅದು ಕೂಡ ಯಾರೆಲ್ಲ ಶೋಭಾ ಕರಂದ್ಲಾಜೆಯವರ ಪಕ್ಷದಲ್ಲಿದ್ದಾರಲ್ಲ, ಅವರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. 2014-19 ಚುನಾವಣೆಯಲ್ಲಿ ಮೋದಿ ಹೆಸರು ಹೇಳ್ಕೊಂಡು ಸಾಕಷ್ಟು ಜನ ಗೆದ್ದು ಬಂದಿದ್ದಾರೆ, ಆಮೇಲೆ ಕಾಣೋದಕ್ಕೆ ಸಿಗಲಿಲ್ಲ. ಅದರಲ್ಲಿ ಶೋಭಾ ಕರಂದ್ಲಾಜೆಯವರು ಕೂಡ ಒಬ್ಬರು ಅಂತ ಹೇಳ್ತಾರೆ. ನೋಡೋಣ ಈ ಚುನಾವಣೆಯಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ. ನೋಡಿ, SC ಮತಗಳು ಈ ಕ್ಷೇತ್ರದಲ್ಲಿರೋದು 2.1 ಲಕ್ಷ ಮತಗಳು. ಬಿಲ್ಲವ ಈಡಿಗ 1.9 ಲಕ್ಷ ಮತಗಳು. SC ಬಿಟ್ಟರೆ ಬಿಲ್ಲವ ಈಡಿಗ ಹೈಯೆಸ್ಟ್ ಇದೆ, 1.9 ಲಕ್ಷ. ಬನ್ಸ್ ಶೆಟ್ಟಿ ಒಕ್ಕಲಿಗ ಅಂದರೆ ಬನ್ಸ್ ಇದೆಯಲ್ಲ ಶೆಟ್ಟಿ, ಆ ಜಾತಿ ಆ ಸಮುದಾಯ 1.8 ಲಕ್ಷ ಇದೆ. ಇನ್ನು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ 1.4 ಲಕ್ಷ ಇದೆ. ಮೊಗವೀರ ಮೀನುಗಾರ ಸಮುದಾಯ 1.1 ಲಕ್ಷ ಮತದಾರರು ಇದ್ದಾರೆ. ಅದರ ಜೊತೆಗೆ ಬ್ರಾಹ್ಮಣ ಮತದಾರರು 1.1 ಲಕ್ಷ, ಒಕ್ಕಲಿಗ ಮತದಾರರು 1 ಲಕ್ಷ, ಲಿಂಗಾಯತ ಮತದಾರರು 1 ಲಕ್ಷ, ಕ್ರೈಸ್ತ 80,000, ಕುರುಬ 67,000 ಮತಗಳು ಇಲ್ಲಿದ್ದಾವೆ. ಆಗಲೇ ನಾನು ಹೇಳ್ತಾ ಇದ್ದೆ, ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದು ಬೆನ್ನು ಹಿಡಿತಾ ಇದೆ, ಅವರನ್ನು ಯಾವುದು ಗೆಲ್ಲಿಸ್ತಾ ಇದೆ ನೋಡಿ. ಅದರ ಜೊತೆ ಕುರುಬ ಮತದಾರರು ಕೂಡ ಇದ್ದಾರೆ 67,000. ಇದೆಲ್ಲವೂ ಕೂಡ ಚಿಕ್ಕಮಗಳೂರು ಕ್ಷೇತ್ರದಲ್ಲಿರುತ್ತೆ. ST 55,000, ಜೈನ 9,000, ಇತರೆ 1.3 ಲಕ್ಷ. ಒಟ್ಟು ಮತದಾರರಿರೋದು 15 ಲಕ್ಷ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಇಲ್ಲಿವರೆಗೆ ಶೋಭಾ ಕರಂದ್ಲಾಜೆ ಅವರನ್ನ ಯಾರು ಕೈ ಹಿಡಿತಾ ಇದ್ರು? ಬಿಲ್ಲವ, ಬಣ್ಸ್, ಬ್ರಾಹ್ಮಣ, ಅದರ ಜೊತೆಗೆ ಒಕ್ಕಲಿಗ ಸಮುದಾಯಗಳು ಅವರ ಗೆಲ್ಲಿಸ್ತಾ ಇದ್ವು. ಒಂದು ದೊಡ್ಡ ಮೇಜರ್ ಫ್ಯಾಕ್ಟರ್ ಆಗ್ತಾ ಇದೆ. ನೋಡೋಣ 2019 ಉಡುಪಿ ಚಿಕ್ಕಮಗಳೂರು ಫಲಿತಾಂಶ ಏನಾಗಿತ್ತು. ಆಗ ಪ್ರಮೋದ್ ಮಧ್ವರಾಜ್ ಅವರು JDSನಿಂದ ನಿಂತಿದ್ರು. JDS ಹಾಗೂ ಕಾಂಗ್ರೆಸ್ನ ಮೈತ್ರಿ ಇತ್ತು. ಆ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ ಕಣಕ್ಕಿಳಿದಿದ್ರು. ಶೋಭಾ ಕರಂದ್ಲಾಜೆ ಅವರಿದ್ದರು. ಶೋಭಾ ಕರಂದ್ಲಾಜೆ ಅವರು 62.46% ವೋಟನ್ನು ಗಳಿಸಿದ್ರು. ಪರ್ಸೆಂಟೇಜ್ ನೋಡಿ, ಗೆಲುವಿನ ಅಂತರವನ್ನು ನೋಡಿ, 3.5 ಲಕ್ಷ ಅಂತರ 2019. ಈಗಲೂ ಅವರು ಯಾಕೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ, ಯಾಕೆ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಇದೇ ಕಾರಣಕ್ಕೆ. 3.5 ಲಕ್ಷ ಮತಗಳಿಂದ 2019 ಚುನಾವಣೆಯಲ್ಲಿ ನಾನು ಗೆದ್ದಿದ್ದೀನಿ ಅಂತ. ಅದೇ ಅವರ ಕೌಂಟರ್ ಪಾರ್ಟ್ ಪ್ರಮೋದ್ ಮಧ್ವರಾಜ್ 3,69,000 ಚಿಲ್ಲರೆ ಮತಗಳನ್ನು ಗಳಿಸಿದ್ರು. 32.9% ಮತಗಳು ಮಾತ್ರ. ಇಲ್ಲಿ ನೀವು ಬಹಳ ಗಮನಾರ್ಹ ಮತಗಳನ್ನು ಪಡೆದಿದ್ದು ಶೋಭಾ ಕರಂದ್ಲಾಜೆ ಅವರು. ಅದಕ್ಕೆ ಕಾರಣ ಹಿಂದುತ್ವದ ಅಲೆ, ಪ್ರಧಾನಿ ನರೇಂದ್ರ ಮೋದಿ. ಆದರೆ ಈ ಬಾರಿ ಪ್ರಮೋದ್ ಮಧ್ವರಾಜ್ BJPಯಲ್ಲಿದ್ದಾರೆ, ಶೋಭಾ ಕರಂದ್ಲಾಜೆ BJPಯಲ್ಲಿದ್ದಾರೆ, CT ರವಿ ಕೂಡ BJPಯಲ್ಲಿದ್ದಾರೆ. ಇಷ್ಟೆಲ್ಲ ಆಕಾಂಕ್ಷಿಗಳು ಇರುವಾಗ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು. ಎಸ್, ತಿಪ್ಪೇರುದ್ರಪ್ಪ ಆ ಭಾಗದ ಹಿರಿಯ ಪತ್ರಕರ್ತರು, ಅಲ್ಲಿನ ರಾಜಕಾರಣಗಳನ್ನು ಗಮನಿಸ್ಕೊಂಡು ಬಂದಂಥವರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಏನಾಗಬಹುದು ಅಂತ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇದು BJPಯ ಭದ್ರಕೋಟೆ, ಹಿಂದುತ್ವದ ಅಲೆ, ಇನ್ನೇನು ಮೋದಿಯವರ ಹೆಸರು ಹೇಳಿದ್ರೆ ಗೆದ್ದೇ ಬಿಡ್ತಾರೆ, ಈ ಥರದ್ದಿತ್ತು. 2014-19 ಅದೇ ಆಯಿತು. ಆದರೆ ಈ ಬಾರಿ ಅದಾಗತ್ತಾ ಅಂತ, ಯಾಕಂದರೆ ಮತ್ತೊಮ್ಮೆ ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳ್ತಾ ಇದ್ದಾರೆ. BJPಯಲ್ಲಿದ್ದಂಥ ಜಯಪ್ರಕಾಶ್ ಹೆಗಡೆ ಮತ್ತೆ ಕಾಂಗ್ರೆಸ್ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏನಾಗಬಹುದು? ಹೇಗಿದೆ ರಾಜಕೀಯ ಚಿತ್ರಣ? ಸರ್, ಈಗ ಚಿಕ್ಕಮಗಳೂರು ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅದು ಹಿಂದುತ್ವದ ಅಲೆ ಮತ್ತು ಮೋದಿ ಅಲೆಯಲ್ಲಿ ಹಿಂದೆ ಶೋಭಕ್ಕ ಅವ್ರು ಗೆದ್ದು ಬರ್ತಾ ಇದ್ರು. 2019 ಕೂಡ ಶೋಭಕ್ಕ ಅವರಿಗೆ ಉಡುಪಿ ಕಡೆಯಿಂದಲೇ ಗೋ ಬ್ಯಾಕ್ ಶೋಭಕ್ಕ ಅಂತಕ್ಕಂಥ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ಈ ಬಾರಿ ಅವ್ರ ಪಕ್ಷದವರೇ ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳಿ ಇದು ಮಾಡ್ತಾ ಇದ್ರು. ಅವ್ರ ಮೇಲೆ ಆರೋಪ ಏನು ಅಂತ ಹೇಳಿದ್ರೆ, ಕಾಫಿ ಬೆಳೆಗಾರಿದ್ದಾರೆ, ಭೂ ಸಮಸ್ಯೆಗಳಿದ್ದಾವೆ ಇಲ್ಲಿ ಮಲೆನಾಡಿನಲ್ಲಿ. ಆದ್ರೆ ಅವ್ರು ಯಾವ್ದು ಸಂಸತ್ತಲ್ಲಿ ಒಬ್ಬ ಸಚಿವೆಯಾಗಿ ಬಡವರ ಪರವಾಗಿ, ಅವಾಗೆ ಕಾಫಿ ಬೆಳೆಗಾರರ ಪರವಾಗಿ ಧ್ವನಿ ಎತ್ತಿಲ್ಲ ಅಂತಕ್ಕಂಥ ಒಂದು ಆರೋಪ ಇದೆ ಸರ್. ಅಷ್ಟೇ ಅಲ್ಲ, ಅವರು ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರು ಬಂದಾಗ ಅವ್ರಿಗೊಂದು ರೀತಿಯಲ್ಲಿ ಆತಂಕ ಇತ್ತು ಅಂತ ಕಾಣಿಸುತ್ತೆ, ಈ ಬಾರಿ ನನಗೆ ಟಿಕೆಟ್ ಸಿಕ್ಲಿಕ್ಕಿಲ್ಲ ಅಂತ ಹೇಳಿ. ಯಡಿಯೂರಪ್ಪನವ್ರು ಮೊನ್ನೆ ಚಿಕ್ಕಮಗಳೂರಿಗೆ ಬಂದಾಗ ಶೋಭಕ್ಕ ಅವ್ರಿಗೆ ಟಿಕೆಟ್ ಖಾತ್ರಿ, ಅವರು ಹಿಂದಿನ ಇದಕ್ಕಿಂತಲೂ ಹೆಚ್ಚು ಅಂತರದಿಂದ ಈ ಭಾಗದಲ್ಲಿ ಗೆಲ್ತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟೋದ್ರು. ಆಮೇಲೆ ಅವ್ರ ಪಕ್ಷದಲ್ಲೇನೆ ಈಗ ಮೊನ್ನೆ ಕೂಡ ಅಲ್ಲಿ ಕಾರ್ಯಕ್ರಮ ನಡೀತು. ಅದ್ರೊಳಗೆ ಅವ್ರ ಕಾರ್ಯಕರ್ತರನ್ನೇ ಭಾನುಪ್ರಕಾಶ್ ಮತ್ತು ಆರ್ಗ ರವಿ ಇವರ ದಾನೇಂದ್ರ ಅವ್ರ ಎದುರಿಗೆ ದೊಡ್ಡ ಚಳವಳಿಯನ್ನ ಗೋ ಬ್ಯಾಕ್ ಶೋಭಕ್ಕ ಅಂತಕ್ಕಂಥ ಒಂದು ದೊಡ್ಡ ಇದನ್ನೇ ಪ್ರತಿಭಟನೆ ನಡೆಸಿದ್ರು. ಇವೆಲ್ಲ ಹಿನ್ನೆಲೆಯಲ್ಲಿ ಶೋಭಕ್ಕಗೆ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಆಶೀರ್ವಾದ ಇದೆ. ಹಾಗಾಗಿ CT ರವಿ ಅವರು ಏನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಇಲ್ಲಿ ನಾನು ಸೋತಿದ್ದೇನೆ, ನನಗೊಂದು ಅವಕಾಶ ಕೊಡಿ, ನಾನು ಹಿಂದುತ್ವವಾದಿ, ನಾನು ಮೋದಿ ಅವರ ಇದ್ರ ಮೇಲೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ನನಗೊಂದು ಅವಕಾಶ ಕೊಡಿ ಅಂತಕ್ಕಂಥ ಒಂದು ಆ ಕಾರ್ಯಕರ್ತರು ಒತ್ತಡನೂ ಇದೆ ಅವ್ರು. ಯಾಕಂದ್ರೆ ರವಿಗೆ ಸೀಟ್ ಸಿಕ್ಬೇಕು ಅಂತಕ್ಕಂಥ
ಹಾಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಶ್ರೀಕಂಠಪ್ಪನವರು ಬಯಲುಸೀಮೆಯಿಂದ ಬಂದಂತವ್ರು, ಅವರಿಗೆ ಟಿಕೆಟ್ ಕೂಡ ಬಿಜೆಪಿ ಗೆದ್ದು ಬರ್ತಾ ಇದ್ರು. ಆದ್ರೆ ಈಗ ನಮಗೆ ಚಿಕ್ಕಮಗಳೂರಿಗೆ ಅವಕಾಶ ಕೊಡಿ, ಘಟ್ಟ ಬೇಡ, ಉಡುಪಿ ಬೇಡ, ನಮಗೆ ಚಿಕ್ಕಮಗಳೂರಿಗೆ ಅವಕಾಶ ಕೊಡಿ ಅಂತಕ್ಕಂಥ ಒಂದು ವಾದನೂ ಈಗ ಮನೆಯಲ್ಲಿ ಬಂದಿದೆ ಸರ್. ಈಗ ಹಾಗಾಗಿ ನೋಡ್ಬೇಕು ಈಗ ಏನು ಅಂತ ಹೇಳಿದ್ರೆ ಸೀಟ್ ರವಿ ಅವ್ರಿಗೆ ಏನೋ ಉತ್ತರ ಬೆಂಗಳೂರು ಉತ್ತರ ಕೊಟ್ರೆ ಮಾತ್ರ ನಿಲ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಚಿಕ್ಕಮಗಳೂರಿಗೆ ಶೋಭಾ ಅವ್ರಿಗೆ ಕೊಟ್ರೆ ಅವ್ರು ಬೆಂಗಳೂರಿಗೆ ಸ್ಥಳಾಂತರ ಆಗ್ತಾರ ಹೇಗೆ ಅಂತ ಹೇಳಿ ಕಾಲ್ ನೋಡ್ಬೇಕಿದೆ. ಓಕೆ, ಇನ್ನು ಕಾಂಗ್ರೆಸ್ನ ಕಥೆ ಏನು ಸರ್? ಒಂದ್ ಕಡೆ ಜಯಪ್ರಕಾಶ್ ಹೆಗಡೆ ಅವರು ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು, ಈಗ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಏನಾಗ್ಬೋದು ಕಾಂಗ್ರೆಸ್ನಲ್ಲಿ? ಈಗ ಬಿಜೆಪಿ ಚಾಳಿ ಕಾಂಗ್ರೆಸ್ ಬಂದಿದೆ ಅಂತ ಅನ್ಸುತ್ತೆ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಹೆಗಡೆ ಅಂತ ಹೇಳಿ ಅವರು ಒಂದು ಇದನ್ನ ಪ್ರಾರಂಭ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಇವ್ರು ಕೂಡ ಏನು ಅಂತ ಹೇಳಿದ್ರೆ ಅವ್ರ ಪಕ್ಷಾಂತರಿ, ಹಾಗೆ ಇದರಲ್ಲಿ ಕಾಂಗ್ರೆಸ್ ಅಲ್ಲಿ 2019 ಉಪಚುನಾವಣೆಯಲ್ಲಿ ಗೆದ್ದು ಬಂದ್ರು, ಈಗ ಮತ್ತೆ ಬಿಜೆಪಿಗೆ ಹೋಗಿದ್ದಾರೆ, ಮತ್ತೆ ಶಾಶ್ವತ ಆಯೋಗದ ಅಧ್ಯಕ್ಷ ಆದ್ರು, ಈಗ ಮತ್ತೆ ಕಾಂಗ್ರೆಸ್ ಬರ್ತಾ ಇದ್ದಾರೆ. ಅವ್ರಿಗೆಂತ ಸ್ಥಳೀಯರಿಗೆ ಕೊಡಿ ಅಂತ ಹೇಳಿ ಅದಕ್ಕೆ ಆ ಸುಧೀರ್ ಕುಮಾರ್ ಮುರುಳಿ ಅವರು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು, ರಾಜೇಗೌಡರು ಬಹಳ ಆಪ್ತರು, ಒಳ್ಳೆ ವಾಗ್ಮಿ ಮತ್ತೆ ವಕೀಲರು, ಅವರು ನನಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಒಂದು ವಾದ ಮುಂದಿಟ್ಟಿದ್ದಾರೆ. ಈಗ ಹೇಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ನಿಲ್ಲುತ್ತೆ. ಬಟ್ ಪ್ರಬಲ ಪೈಪೋಟಿ ಉಡ್ಡದ ಯಾಕೆ ಅಂತ ಹೇಳಿದ್ರೆ ಇಲ್ಲಿ 2 ಮಿಶ್ರಣ ಇದೆ ಸರ್. ತಾವ್ ಹೇಳಿದಾಗೆ 4 ಉಡುಪಿ, 4 ಚಿಕ್ಕಮಗಳೂರು ಕ್ಷೇತ್ರ, 4 ಕ್ಷೇತ್ರದಲ್ಲಿ ಮಲೆನಾಡು, ಇಲ್ಲಿ ಬೈಲ್ನಲ್ಲಿ 4 ಕಾಂಗ್ರೆಸ್ ಇದೆ, ಉಡುಪಿಲಿ 4 ಬಿಜೆಪಿ ಇದೆ. ಬೈಲ್ನವರೆಲ್ಲ ಹಿಂದೆ ಯಾಕೆ ಇದನ್ನ ಮಾಡ್ತಾ ಇದ್ರು ಅದನ್ನು ಗಮನಿಸ್ಬೇಕಾಗತ್ತೆ. ಆಗ ನೋಡಿದಾಗ ಸುಧೀರ್ ಕುಮಾರ್ ಮುರಾಳಿಗೆ ಮೈನಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಬಯಲು ಪ್ರದೇಶದಿಂದ ಅವ್ರಿಗೆ ಹೆಚ್ಚಿಗೆ ಪ್ರವಾಸ ಪರಿಚಯ ಇಲ್ಲ ಅಂತಕ್ಕಂಥ ಒಂದು ಇದಿದೆ. ಹಾಗಾಗಿ ನೋಡ್ಬೇಕು ಸರ್, ಕಾರಣ ನೋಡ್ಬೇಕು. ಓಕೆ ಸರ್, ಈಗ ಒಂದು ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಆಯಿತು ಅಂತ ಅಂದ್ಕೊಳ್ಳೋಣ, ಬಿಜೆಪಿಯಿಂದ ಮತ್ತೊಮ್ಮೆ ಶೋಭಾ ಕರಂದ್ಲಾಜೆ ಅವರಿಗೆ, ಅದು ಯಡಿಯೂರಪ್ಪನವರ ಒತ್ತಡನೋ ಅಥವಾ ಅವರು ಮಾತು ಕೊಟ್ಟಿದ್ದೀನಿ ಅಂತನೋ ಬೇರೆ ಬೇರೆ ಕಾರಣಕ್ಕೋ ಮತ್ತೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಬಿಜೆಪಿ ಕಾರ್ಯಕರ್ತರು ಅವಾಗ ಏನು ಮಾಡ್ತಾರೆ ಅಂತ ಮೋದಿಯವರ ಮುಖ ನೋಡ್ಕೊಂಡು ಮತ್ತೆ ಅವ್ರಿಗೆ ಹಾಕ್ತಾರೋ, ಅದು ಆಯ್ತು ಗ್ಯಾರಂಟಿ ಕೊಟ್ರಲ್ಲ ಅಂತ ಕಾಂಗ್ರೆಸ್ಗೆ ಹಾಕ್ತಾರ? ಈಗ ಗ್ಯಾರಂಟಿಗಿಂತ ಇದು ಲೋಕಸಭಾ ಚುನಾವಣೆಯಲ್ಲಿ ಸಮಸ್ಯೆಗಳೇ ಬೇರೆ ಇರುತ್ತೆ. ಹಾಗಾಗಿ ಶೋಭಾ ಕರಂದ್ಲಾಜೆಗೆ ಸೀಟ್ ಕೊಟ್ರೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮುಖಾಮುಖಿಯಾಗಿ ಒಂದು ಪ್ರಬಲ ಪೈಪೋಟಿ ಬೀಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇವರು ಹಿಂದೆ ಸಂಸದರಾಗಿದ್ದಂತವ್ರು, ಒಳ್ಳೆ ಹೆಸರಿದೆ, ಮತ್ತೆ ಭ್ರಷ್ಟಾಚಾರ ರಹಿತ, ಮತ್ತೆ ಒಂದ್ ರೀತಿಯಲ್ಲಿ ಎಲ್ಲರ ಜೊತೆ ಬೆರೀತಕ್ಕಂತ ವ್ಯಕ್ತಿತ್ವ ಇದೆ ಅಂತ ಹೇಳಿ. ಶೋಭಾ ಕರಂದ್ಲಾಜೆಗೆ ಹಿಂದುತ್ವ ಅಲೆ ಇದೆ, ಅದ್ರ ಜೊತೆ ಮೋದಿ ಅಲೆ ಇದೆ. ಹಾಗಾಗಿ ಪೈಪೋಟಿ ಬೀಳ್ಬಹುದು, ಇಬ್ಬರ ಮಧ್ಯೆ ಪೈಪೋಟಿ ಬೀಳ್ಬಹುದು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರ ಮಧ್ಯೆ ಇದಾಗ್ಬೋದು ಅಂತ ಅನ್ಸುತ್ತೆ. ಆದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಜನರ ವಿರೋಧ ಇದೆ ಅಂತ ಆಯ್ತು, ಹಿಂದುತ್ವ ಅವರ ಬೆನ್ನಿಗಿದೆ, ಮೋದಿ ಅವರ ಬೆನ್ನಿಗಿದ್ದಾರೆ, ಎಲ್ಲ ಇದ್ರೂನು ಜನರ ವಿರೋಧ ಬಹಳಷ್ಟಿದೆ. ನೋಟಾಗಿ ಒತ್ತು ಬಿಡ್ತೀನಿ ಅಂತ ಹೇಳಿದ್ರೆ ಈಗೆಲ್ಲ ನಾವು ಬೇರೆಯವರು ಕೂಡ ಗೆಲ್ಲಿಸ್ತೇವೆ, ಶೋಭಾ ಬೇಡ ಅಂತಕ್ಕಂಥ ಒಂದು ಇದನ್ನ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮೊನ್ನೆ ಉಡುಪಿನಲ್ಲೂ ಕೂಡ ಮೇಲ್ಗಾರ್ ಅವರಿಗೆ ಪ್ರತಿಭಟನೆ ಮಾಡಿದ್ರು, ಶೋಭಾ ಬೇಡ, ನಮಗೇನು ಕೆಲಸ ಮಾಡಿಲ್ಲ ಅಂತ ಹೇಳಿ. ಹಾಗಾಗಿ ವಿರೋಧದ ಅಲೆಗೆ ಮಧ್ಯೆ ಯಾವ ಕೆಲಸ ಮಾಡುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಹಿಂದುತ್ವ ಮತ್ತು ಮೋದಿ ಅಲ್ಲೇ ಗೆಲ್ಲಿಸ್ಕೊಟ್ರೆ ಅಥವಾ ಯಡಿಯೂರಪ್ಪ ಹೇಳಿದ್ರು ಲಿಂಗಾಯತರು ಬೈಲಲ್ಲಿ ಮಾತ್ರ ಬರ್ತಾರೆ. ಬಟ್ ಅದು ಹಿಂದುತ್ವ RSS ಇದ್ರ ಮೇಲೆ ಪ್ರಬಲ ಒಂದು ಪ್ರಭಾವದ ಮೇಲೆ ಏನಾದ್ರು ಅನುಕೂಲ ಆಗ್ಬೋದು ಸರ್. ಎಸ್, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತಾಡಿದ್ದಕ್ಕೆ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.